ಈಗ ಈ ಪೂರ್ವ ಜನ್ಮದ ಸಮಸ್ಯೆ, ಮತ್ತೆ ಪ್ರೇತಾತ್ಮದ ಸಮಸ್ಯೆ, ಮತ್ತೆ ಮಾಟ ಮಂತ್ರದ ಸಮಸ್ಯೆ, ಇಂಥ ಸಮಸ್ಯೆಗಳಿಗೆಲ್ಲವೂ ಸಹ ರೇಖಿ ಮತ್ತು ಹಿಪ್ನೋಟೈಸ್ ಎರಡನ್ನೂ ನಾವು ಯೂಸ್ ಮಾಡಿ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ. ಈಗ ಉದಾಹರಣೆಗೆ ನೋಡಿ, ಈಗ ಮನೇಲಿ ಯಾರೋ ಒಂದು ಕಿಡ್ನಿ ಪೇಷಂಟ್ ಇರ್ತಾರೆ, ಇಲ್ಲ ಅವರೇ ಒಬ್ಬ ಕಿಡ್ನಿ ಪೇಷಂಟ್ ಆಗಿರ್ತಾರೆ ಅಂತ ಇಟ್ಕೊಳ್ಳಿ. ಹಂತ ಹಂತವಾಗಿ ನಿಧಾನವಾಗಿ ಒಂದೊಂದನ್ನೇ ಕ್ಲಾಸ್ಗೆ ಅಟೆಂಡ್ ಮಾಡಿಕೊಂಡು ಒಂದೊಂದೇ ಕ್ಲಿಯರ್ ಮಾಡಿಕೊಂಡಾಗ 1 ವರ್ಷ ಆದಾಗ 1 ವರ್ಷಕ್ಕೆ ಈ ವ್ಯಕ್ತಿ ಏನಾಗಿರ್ತಾನೆ. ಆದ್ದರಿಂದ ನಮ್ಮದು ಯಾವ ಥರ ಇರುತ್ತೆ ಅಂದರೆ, ಯಾವುದೇ ಒಂದು ವ್ಯಕ್ತಿಗೆ ಈಗ ಸಮಸ್ಯೆ ಏನಿದೆ, ಉದಾಹರಣೆಗೆ ಕಿಡ್ನಿ ಪ್ರಾಬ್ಲಮ್ ಇದೆಯಾ, ಅಥವಾ ಅವನಿಗೇನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಇದೆಯಾ, ಅಥವಾ ಯಾವುದಾದ್ರು ನೆಗೆಟಿವ್ ಎನರ್ಜಿ ವೈಬ್ರೇಷನ್ ಇದೆಯಾ ಏನಂತ ನಾವು ನೋಡಿಕೊಂಡು ಫಸ್ಟ್ ಕನ್ಸಲ್ಟೇಷನ್ ಅಂತ ನಾವು ಮಾಡ್ಕೊತೀವಿ. ಈಗ ಯಾವುದಾದ್ರು ಸೆಂಟರ್ಗೆ, ನನ್ನ ಸೆಂಟರ್ಗೆ ಇರ್ಬೋದು, ಒಂದು ಸೆಂಟರ್ಗೆ 1 ವರ್ಷ ಓಡಾಡ್ತಾರೆ ಅಂತ ಎತ್ಕೊಳ್ಳಿ ಟ್ರೀಟ್ಮೆಂಟ್ಗೆ. 1 ವರ್ಷ ಆಗಿ ಬಿಟ್ಟ ಮೇಲೆ ಸಮಸ್ಯೆ ಸೇಮ್ ರಿಪೀಟ್ ಆಗಿರುತ್ತೆ. ಆದ್ದರಿಂದ ಅದೇ ವ್ಯಕ್ತಿ ರೇಖೆಯನ್ನು ಕಲ್ತಾಗ ಏನಾಗುತ್ತೆ ಅಂದರೆ, ಸಮಸ್ಯೆ ಅಂತ ಬಂದಾಗ ಅವ್ರ ಪಾಡ್ಗೆ ಅವ್ರಿಗೆ ಹೀಲಿಂಗನ್ನು ಯಾವ ರೀತಿ ಮಾಡ್ಕೋಬೇಕಂತ ನಾವು ಹೇಳ್ಕೊಟ್ಟಿರ್ತೀವಿ. ಆ ರೇಖೆ ಅದಕ್ಕೆ ಹೆಲ್ಪನ್ನು ಮಾಡುತ್ತೆ ಮತ್ತು ರೇಖೆ ಮೂಲವನ್ನು ಕಂಡುಹಿಡಿಯುತ್ತೆ. ಈಗ ಈ ವ್ಯಕ್ತಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಈ ಕಿಡ್ನಿ ಪ್ರಾಬ್ಲಮ್ ಅವ್ರ ದೇಹದಲ್ಲಿ ಆಯ್ತಾ ಅಂದರೆ ಅವ್ರ ಚಕ್ರಗಳ ಏರುಪೇರುವಿಂದ ಆಯ್ತಾ, ಅಥವಾ ಆ ರೀತಿ ಅಂಗಾಂಗಗಳು ವೈಫಲ್ಯ ಆಗೋ ಥರ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಆಗಿದೆಯಾ, ಅಥವಾ ಆ ಥರ ಕಿಡ್ನಿ ಫೇಲ್ಯೂರ್ ಆಗಿ ಸತ್ತಿರುವಂತಹ ಬೇರೆ ಒಂದು ಸಬ್ಕಾನ್ಷಿಯಸ್ ಮೈಂಡು ಈ ಮೈಂಡ್ಗೆ ಕನೆಕ್ಟ್ ಆಗಿದೆಯಾ. ಸೈನ್ಸ್ ಪ್ರಕಾರವೂ ಸಹ ಒಂದು ಮೈಂಡ್ ಇನ್ನೊಂದು ಮೈಂಡ್ಗೆ ಅದು ಕನೆಕ್ಟ್ ಆಗೋದು. ಈಗ ನಾವು ಅದೇನೋ ಆಪ್ತ ಮಿತ್ರ ಮೂವೀಸ್ ಎಲ್ಲ ನಾವು ನೋಡಿದೀವಿ. ಅದ್ರಲ್ಲಿ ಏನಿದೆ, ಒಂದು ಮೈಂಡ್ಗೆ ಇನ್ನೊಂದು ಮೈಂಡ್ ಕನೆಕ್ಟ್ ಆಗೋದು. ಅದೇನು ದೊಡ್ಡ ಭೂತ ಪ್ರೇತ ಅಂತ ಅಲ್ಲ. ಈಗ ಫಿಲಮ್ ಅಲ್ಲಿ ತೋರಿಸೋ ಥರ ಬಿಳಿ ಸೀರೆ ಉಟ್ಕೊಂಡು ಬಿಳಿ ಜಾಕೆಟ್ ಹಾಕೊಂಡು ಹೇರ್ ಬಿಟ್ಕೊಂಡು ಪ್ರೇತಾತ್ಮ ಅಂದ್ರೆ ಅದು ಅಲ್ಲ. ನಿಮ್ಮ ಸಂಜೀವಿನಿ ರೇಖಿ ಹೀಲಿಂಗ್ ಸೆಂಟರ್ ಅಲ್ಲಿ ಯಾವೆಲ್ಲ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನ ಕೊಡ್ತೀರಾ? ವಿಧಾನಗಳು ಯಾವ ರೀತಿ ಇರುತ್ತೆ ಮ್ಯಾಮ್? ನಮ್ಮಲ್ಲಿ ಬಂದು ಮೇಯ್ನು ಈಗ ಈ ಪೂರ್ವ ಜನ್ಮದ ಸಮಸ್ಯೆ, ಮತ್ತು ಪ್ರೇತಾತ್ಮದ ಸಮಸ್ಯೆ, ಮತ್ತು ಮಾಟ ಮಂತ್ರದ ಸಮಸ್ಯೆ, ಮತ್ತು ಏಕಾಗ್ರತೆಯ ಸಮಸ್ಯೆ, ಡಿಪ್ರೆಷನ್ ಪ್ರಾಬ್ಲಮ್, ಲಾಂಗ್ ಟೈಮಲ್ಲಿ ಅದೆಲ್ಲ ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಸಹ ಕ್ಯೂರ್ ಆಗದೆ ಇರುವಂತಹ ಸಮಸ್ಯೆಗಳು, ಮತ್ತು ಈಗ ಕೆಲವರಿಗೆ ಹಾಸ್ಪಿಟ್ಲಲ್ಲಿ ಏನಂತ ಹೇಳ್ಕೋಬೇಕಂತ ಗೊತ್ತಿರೋದಿಲ್ಲ, ವಿಚಿತ್ರವಾಗಿ ಆಡ್ತಾ ಇರ್ತಾರೆ, ಅಥವಾ ಮನೆಯಲ್ಲಿ ವಿಚಿತ್ರವಾದ ಘಟನೆಗಳು ನಡೀತಾ ಇರುತ್ತೆ. ಅದನ್ನ ಒಬ್ಬರ ಹತ್ರ ಹೇಳ್ಕೊಂಡ್ರೆ ಓ ಇದೇನು ದೊಡ್ಡ ಸಮಸ್ಯೆನಾ ಅನ್ನೋ ಥರ ಇರುತ್ತೆ. ಇಂಥ ಸಮಸ್ಯೆಗಳಿಗೆಲ್ಲವೂ ಸಹ ರೇಖಿ ಮತ್ತು ಹಿಪ್ನೋಟೈಸ್ ಎರಡನ್ನೂ ನಾವು ಯೂಸ್ ಮಾಡಿ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ. ಒಬ್ರು ಬಂದರೆ ಸಹಜವಾಗಿ ಎಷ್ಟು ದಿನಗಳು ಬೇಕು ಮೇಡಮ್ ಅವರು ಟ್ರೀಟ್ಮೆಂಟ್ ಆಗಿ ಹೊರಗಡೆ ಹೋಗ್ಲಿಕ್ಕೆ? ಇಲ್ಲಿ ನಾವು ಆ ಥರವಾಗಿ ಡಿಸೈನಿಂಗ್ ಮಾಡಿಲ್ಲ ಮ್ಯಾಮ್. ಇಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಅಂದರೆ, ಈಗ ಸುಮಾರು ಜನಕ್ಕೆ ಇವಾಗ ಒಂದು ರೇಖಿ ವಿದ್ಯೆನ ಹೇಳ್ಕೊಡ್ಬೇಕು ಅಂತ ಅಂದಾಗ ಬೇರೆ ಕಡೆ ಏನು ಮಾಡ್ತಾರೆ, ಒಂದೊಂದಾಗಿ ಮಾಡ್ಕೊಂಡು ಹೋಗ್ತಾ ಅದು 1 ಇಯರ್ವರೆಗೂ ಟೈಮ್ ತೊಗೊಂಡ್ಬಿಡುತ್ತೆ. ಆ 1 ಇಯರ್ ಏನು ಮಾಡ್ತಾರೆ, ಜನ ರೇಖಿ ಹೀಲಿಂಗ್ ಸೆಂಟರ್ಗೆ ಓಡಾಡ್ತಾನೇ ಇರ್ತಾರೆ. ಬಟ್ ಅದು ಕೊನೆಯವರೆಗೂ ಅವರೊಂದು ಕರೆಕ್ಟಾಗಿರುವಂತಹ ಒಂದು ಪದ್ಧತಿಯಲ್ಲಿ ಅವ್ರ ರೇಖಿಯನ್ನು ಕಲ್ತಿರೋದಿಲ್ಲ, ಅಥವಾ ಟೈಮ್ ತುಂಬ ಲಾಂಗ್ ಟೈಮ್ ತೊಗೊಳುತ್ತೆ. ಈಗ ಉದಾಹರಣೆಗೆ ನೋಡಿ, ಈಗ ಮನೇಲಿ ಯಾರೋ ಒಂದು ಕಿಡ್ನಿ ಪೇಷಂಟ್ ಇರ್ತಾರೆ, ಇಲ್ಲ ಅವರೇ ಒಬ್ಬ ಕಿಡ್ನಿ ಪೇಷಂಟ್ ಆಗಿರ್ತಾರೆ ಅಂತ ಇಟ್ಕೊಳ್ಳಿ. ಹಂತ ಹಂತವಾಗಿ ನಿಧಾನವಾಗಿ ಒಂದೊಂದನ್ನೇ ಕ್ಲಾಸ್ಗೆ ಅಟೆಂಡ್ ಮಾಡಿಕೊಂಡು ಒಂದೊಂದೇ ಕ್ಲಿಯರ್ ಮಾಡಿಕೊಂಡಾಗ 1 ವರ್ಷ ಆದಾಗ 1 ವರ್ಷಕ್ಕೆ ಈ ವ್ಯಕ್ತಿ ಏನಾಗಿರ್ತಾನೆ. ಆದ್ದರಿಂದ ನಮ್ಮದು ಯಾವ ಥರ ಇರುತ್ತೆ ಅಂದರೆ, ಯಾವುದೇ ಒಂದು ವ್ಯಕ್ತಿಗೆ ಈಗ ಸಮಸ್ಯೆ ಏನಿದೆ, ಉದಾಹರಣೆಗೆ ಕಿಡ್ನಿ ಪ್ರಾಬ್ಲಮ್ ಇದೆಯಾ, ಅಥವಾ ಅವನಿಗೇನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಇದೆಯಾ, ಅಥವಾ ಯಾವುದಾದ್ರು ನೆಗೆಟಿವ್ ಎನರ್ಜಿ ವೈಬ್ರೇಷನ್ ಇದೆಯಾ ಏನಂತ ನಾವು ನೋಡಿಕೊಂಡು ಫಸ್ಟ್ ಕನ್ಸಲ್ಟೇಷನ್ ಅಂತ ನಾವು ಮಾಡ್ಕೊತೀವಿ. ಫಸ್ಟ್ ಕನ್ಸಲ್ಟೇಷನ್ ಮಾಡಲೇಬೇಕು. ಆ ಕನ್ಸಲ್ಟೇಷನಲ್ಲಿ ಈ ವ್ಯಕ್ತಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಯಾವ ವಿಧಾನವಾಗಿ ರೇಖಿ ಚಿಕಿತ್ಸೆಯನ್ನು ನಾವು ಕೊಡಬೇಕು, ಯಾವ ಕೋರ್ಸ್ ಅನ್ನ ಹೇಳ್ಕೊಟ್ರೆ ಈ ವ್ಯಕ್ತಿ ಆ ಸಮಸ್ಯೆಯಿಂದ ಹೊರಗಡೆ ಬರ್ತಾನೆ. ಅವರಿಗೂ ಕೋರ್ಸ್ ಹೇಳ್ಕೊಡ್ಬೇಕು? ಹೌದು, ಹೇಳ್ಕೊಡ್ತೀವಿ ನಾವು. ಯಾಕೆ ಅಂತಂದ್ರೆ ನಾವು ರೇಖಿ ವಿದ್ಯೆಯನ್ನ ಹೇಳ್ಕೊಟ್ಟಾಗ ಮಾತ್ರ ಅವರು 100% ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ. ಈಗ ಯಾವುದಾದ್ರು ಸೆಂಟರ್ಗೆ, ನನ್ನ ಸೆಂಟರ್ಗೆ ಇರ್ಬೋದು, ಒಂದು ಸೆಂಟರ್ಗೆ 1 ವರ್ಷ ಓಡಾಡ್ತಾರೆ ಅಂತ ಎತ್ಕೊಳ್ಳಿ ಟ್ರೀಟ್ಮೆಂಟ್ಗೆ. 1 ವರ್ಷ ಆಗಿ ಬಿಟ್ಟ ಮೇಲೆ ಸಮಸ್ಯೆ ಸೇಮ್ ರಿಪೀಟ್ ಆಗಿರುತ್ತೆ. ಆದ್ರಿಂದ ಅದೇ ವ್ಯಕ್ತಿ ರೇಖೆಯನ್ನು ಕಲ್ತಾಗ ಏನಾಗುತ್ತೆ ಅಂದರೆ, ಸಮಸ್ಯೆ ಅಂತ ಬಂದಾಗ ಅವ್ರ ಪಾಡ್ಗೆ ಅವ್ರಿಗೆ ಹೀಲಿಂಗನ್ನು ಯಾವ ರೀತಿ ಮಾಡ್ಕೋಬೇಕಂತ ನಾವು ಹೇಳ್ಕೊಟ್ಟಿರ್ತೀವಿ. ಆದ್ರಿಂದ ಅವರ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೋಬೋದು, ಅವರ ಫ್ಯಾಮ್ಲಿಲಿ ಇರುವಂತಹ ಬೇರೆ ವ್ಯಕ್ತಿಗಳ ಸಮಸ್ಯೆಗಳನ್ನು, ಕಾಯಿಲೆಗಳನ್ನು ಕ್ಲಿಯರ್ ಮಾಡ್ಬೋದು, ದೂರದಲ್ಲಿರೋ ವ್ಯಕ್ತಿಗಳ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಬೋದು. ಆ ರೀತಿ ಡಿಸೈನಿಂಗ್ ಇಲ್ಲಿರುತ್ತೆ. ನೀವು ಹೇಳಿದ್ರಿ ಕಿಡ್ನಿ ಫೇಲ್ಯೂರ್ ಆದರೂ ಕೂಡ ಕ್ಯೂರಿಂಗ್ ಮಾಡ್ತೀವಿ ಅಂತ. ಅಂದರೆ ಕಿಡ್ನಿ ಅಂತ ಬಂದಾಗ ಕೆಲವೊಬ್ರು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಆಪರೇಷನ್ ಮಟ್ಟಕ್ಕೆ ಹೋಗುತ್ತೆ. ಅದು ರೇಖೆಯಲ್ಲೂ ಕೂಡ ಕ್ಯೂರ್ ಆಗುತ್ತಾ, ಹೇಗೆ? ಇಲ್ಲಿ ಕ್ಯೂರ್ ಆಗುತ್ತೆ ಅಂತ ಅಂದರೆ ಡಾಕ್ಟರ್ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಯಾಕೆ ಅಂತಂದರೆ ಈಗ ಎಲ್ಲವೂ ಸಹ ರೇಖೆಯಿಂದನೇ ಆಗುತ್ತೆ, ಹಿಪ್ನೋಟೈಸ್ ಇಂದನೇ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಆದರೆ
ಈಗ ಡಾಕ್ಟ್ರು ಅವ್ರ ಪ್ರಯತ್ನವನ್ನು ಏನು ಪಡ್ತಾ ಇದ್ದಾರೆ ಅದನ್ನ ಇದು 100% ಕ್ಯೂರ್ ಮಾಡುತ್ತೆ. ಓಕೆ. ಈಗ ಡಾಕ್ಟ್ರ್ ಏನು ಮಾಡ್ತಾರೆ, ಈಗ ಈ ಒಂದು ಪೇಷಂಟ್ಗೆ ಕಿಡ್ನಿ ಪ್ರಾಬ್ಲಮ್ ಕ್ಲಿಯರ್ ಆಗಬೇಕು ಅಥವಾ ಈ ವ್ಯಕ್ತಿ ಆರೋಗ್ಯವಾಗಿ ಆಗಬೇಕಂತ ಪಾಪ ಅವರು ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತಾರೆ. ಅದೇ ಅದು ಬೇಗ ಸಕ್ಸಸ್ ಆಗ್ತಾ ಇರೋದಿಲ್ಲ. ಯಾಕೆ ಸಕ್ಸಸ್ ಆಗೋದಿಲ್ಲ ಅಂತಂದರೆ, ಈಗ ಡಾಕ್ಟರ್ಸ್ ಏನು ಹೇಳ್ತಾರೆ, ನಾವು ಎಷ್ಟೊಂದು ಟ್ರೀಟ್ಮೆಂಟನ್ನು ನಾವು ಕೊಟ್ವಿ, ಬಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ನಾವೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ರೆಸ್ಪಾಂಡ್ ಮಾಡಬೇಕಾಗಿರೋದು ಯಾವುದು, ನಮ್ಮ ಬಾಡಿ ರೆಸ್ಪಾಂಡ್ ಮಾಡಿದಾಗ ಮಾತ್ರ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ನಾವು ಆಚೆ ಬರ್ತೀರಾ. ಅದನ್ನು ರೇಖಿ ಮಾಡುತ್ತೆ. ಓಕೆ. ಈಗ ಯಾವುದು ನಾವು ಬಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೋ, ಆ ಟ್ರೀಟ್ಮೆಂಟ್ ತಗೊಳ್ಳುವಾಗ ಆ ಬಾಡಿ ರೆಸ್ಪಾಂಡ್ ಆಗಿ ಅದಕ್ಕೆ ಸಂಬಂಧಪಟ್ಟಂತಹ ಚಕ್ರವನ್ನು ಅದು ಆಕ್ಟಿವ್ ಮಾಡಿ ಆ ಒಂದು ಟ್ರೀಟ್ಮೆಂಟ್ಗೆ 100% ಬಾಡಿ ಸ್ಪಂದಿಸೋ ಥರ ಆ ರೇಖೆ ಅದಕ್ಕೆ ಹೆಲ್ಪನ್ನು ಮಾಡುತ್ತೆ ಮತ್ತು ರೇಖೆ ಮೂಲವನ್ನು ಕಂಡುಹಿಡಿಯುತ್ತೆ. ಓಕೆ. ಈಗ ಈ ವ್ಯಕ್ತಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಈ ಕಿಡ್ನಿ ಪ್ರಾಬ್ಲಮ್ ಅವ್ರ ದೇಹದಲ್ಲಿ ಆಯ್ತಾ ಅಂದರೆ ಅವ್ರ ಚಕ್ರಗಳ ಏರುಪೇರುವಿಂದ ಆಯ್ತಾ, ಅಥವಾ ಆ ರೀತಿ ಅಂಗಾಂಗಗಳು ವೈಫಲ್ಯ ಆಗೋ ಥರ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಆಗಿದೆಯಾ, ಅಥವಾ ಆ ಥರ ಕಿಡ್ನಿ ಫೇಲ್ಯೂರ್ ಆಗಿ ಸತ್ತಿರುವಂತಹ ಬೇರೆ ಒಂದು ಸಬ್ಕಾನ್ಷಿಯಸ್ ಮೈಂಡು ಈ ಮೈಂಡ್ಗೆ ಕನೆಕ್ಟ್ ಆಗಿದೆಯಾ. ಇಲ್ಲಿ ಭೂತ ಪ್ರೇತ ಪಿಚಾಚ ಅಂತ ಅಲ್ಲ, ಇಲ್ಲಿ ಒಂದು ಸತ್ತಿರುವಂತಹ ಒಂದು ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ಮೈಂಡ್ಗೆ ಕನೆಕ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಅದರ ಕಾಯಿಲೆಗಳು, ಅದರ ಸಮಸ್ಯೆಗಳು, ಅದು ಸಾಯ್ಬೇಕಾದ್ರೆ ಅದರ ಮೈಂಡ್ ಸೆಟ್ ಹೆಂಗಿತ್ತು, ಅದು ಬದುಕಿರುವಾದ್ರೆ ಅದರ ಆಕ್ಟಿವಿಟೀಸ್ ಹೇಗಿತ್ತು, ಅದು ಎಲ್ಲವೂ ಸಹ ಆ ಮೈಂಡ್ ಈ ಮೈಂಡ್ಗೆ ಕನೆಕ್ಟ್ ಆದಾಗ ಏನಾಗುತ್ತೆ, ಈ ಒಂದು ಬಾಡಿ ಸಹ ಅದೇ ತರ ಒಂದು ಬಿಹೇವ್ ಮಾಡೋಕ್ಕೆ ಶುರು ಮಾಡುತ್ತೆ. ಅದನ್ನ ನಾವು ಆ ಆಡು ಭಾಷೆಯಲ್ಲಿ ಪ್ರೇತಾತ್ಮ ಅಂತಾರೆ, ಇಲ್ಲ ಆತ್ಮ ಕನೆಕ್ಟ್ ಆಗಿದೆ ಅಂತಾರೆ, ಗಾಳಿ ಅಂತಾರೆ, ಅದೆಲ್ಲ ಅಂತಾರೆ. ಬಟ್ ಅದೆಲ್ಲ ಅಲ್ಲ. ಸೈನ್ಸ್ ಪ್ರಕಾರವೂ ಸಹ ಒಂದು ಮೈಂಡ್ ಇನ್ನೊಂದು ಮೈಂಡ್ಗೆ ಅದು ಕನೆಕ್ಟ್ ಆಗೋದು. ಓಕೆ. ಈಗ ನಾವು ಅದೇನೋ ಆಪ್ತ ಮಿತ್ರ ಮೂವೀಸ್ ಎಲ್ಲ ನಾವು ನೋಡಿದೀವಿ. ಅದ್ರಲ್ಲಿ ಏನಿದೆ, ಒಂದು ಮೈಂಡ್ಗೆ ಇನ್ನೊಂದು ಮೈಂಡ್ ಕನೆಕ್ಟ್ ಆಗೋದು. ಅದೇನು ದೊಡ್ಡ ಭೂತ ಪ್ರೇತ ಅಂತ ಅಲ್ಲ. ಈಗ ಫಿಲಮಲ್ಲಿ ತೋರಿಸೋ ಥರ ಬಿಳಿ ಸೀರೆ ಉಟ್ಕೊಂಡು, ಬಿಳಿ ಜಾಕೆಟ್ ಹಾಕೊಂಡು, ಹೇರ್ ಬಿಟ್ಕೊಂಡು ಪ್ರೇತಾತ್ಮ ಅಂದ್ರೆ ಅದು ಅಲ್ಲ. ಜಸ್ಟ್ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಇನ್ನೊಂದು ಮೈಂಡ್ಗೆ ಅದು ಕನೆಕ್ಟ್ ಆಗಿ ಅದರ ಒಂದು ಅನುಭವಗಳನ್ನ, ಅದರ ಒಂದು ಗುಣಗಳನ್ನ, ಅದರ ಒಂದು ಆಕ್ಟಿವಿಟೀಸನ್ನು ಈ ಒಂದು ಮೈಂಡ್ಗೆ ಶಿಫ್ಟ್ ಮಾಡೋದು. ಇದನ್ನು ಪ್ರೇತಾತ್ಮ ಅಂತ ಮಾಮೂಲಿಯಾಗಿ ಹೇಳ್ತಾರೆ ಅಷ್ಟೇ. ಅದು ಯಾವುದಂತ ಐಡೆಂಟಿಫೈ ಮಾಡ್ಕೊಳ್ಳುತ್ತೆ. ಅಥವಾ ಪೂರ್ವ ಜನ್ಮದಲ್ಲಿ ಕಿಡ್ನಿ ಫೇಲ್ಯೂರ್ ಆಗಿ ಸತ್ತಿದ್ರಾ, ಹೇಗೆ ಇವ್ರು ಆಗಿದ್ರು, ಯಾಕೆ ಕಾಯಿಲೆ ಬಂದಿದೆ, ಅದರ ಮೂಲವನ್ನು ರೇಖೆ ಹೀಲ್ ಮಾಡ್ಕೊಳ್ಳುತ್ತೆ. ಆದ್ರಿಂದ ಎಷ್ಟೇ ದೊಡ್ಡ ಕಾಯಿಲೆ ಆದರೂ ಸಹ ಡಾಕ್ಟರ್ ಅವರ ಟ್ರೀಟ್ಮೆಂಟ್ನ ಜೊತೆಗೆ ಅಥವಾ ಪೂಜೆ ಹೋಮ ಇನ್ನೊಂದು ಮತ್ತೊಂದು ಮಾಡ್ತಾರಲ್ವ, ಅದೆಲ್ಲ ಪಾಸಿಟಿವ್ ತಾನೇ. ಅದರ ಜೊತೆಗೆ ಇದು ಇನ್ನಷ್ಟು ಪಾಸಿಟಿವ್ ಮಾಡಿ ಬೇಗ ಸಮಸ್ಯೆಯಿಂದ ಆಚೆ ಕರ್ಕೊಂಡು ಬರುತ್ತೆ.